ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಗಿಲ್ಲಿ ಮತ್ತು ರಘು ಅವರ ಫ್ರೆಂಡ್ಶಿಪ್ಪನ್ನು ಬಿಗ್ ಬಾಸ್ನಲ್ಲಿ ನೋಡಿದ ತಕ್ಷಣ ಎಲ್ಲರೂ ಒಂದು ಖುಷಿಯಾಗುತ್ತದೆ. ಏಕೆಂದರೆ ಅವರ ಒಂಥರ ಫ್ರೆಂಡ್ಶಿಪ್ ಅಂದರೆ ಮೋಟು ಪತ್ಲು ಇದ್ದಂತೆ ಅವರ ಫ್ರೆಂಡ್ಶಿಪ್ ಯಾವತ್ತಿಗೂ ಕೂಡ ಎಂಡ್ ಆಗಬಾರದು. ಬಿಗ್ ಬಾಸ್ನಲ್ಲಿ ಎಂಡ್ ಆದರೆ ಆ ಕ್ಷಣಕ್ಕೆ ಬಿಗ್ ಬಾಸನ್ನು ಜನರು ನೋಡುವುದನ್ನು ಬಿಟ್ಟು ಬಿಡುತ್ತಾರೆ ಎಂಬಂತಹ ಈಗ ಒಂದು ವಿಷಯ ಬರುತ್ತದೆ. ಅಂದರೆ ರಘು ಅವರು ಮತ್ತು ಗಿಲ್ಲಿ ಅವರ ನಿನ್ನೆ ಒಂದು ಜಗಳ ಆಗಿತ್ತು. ಆ ಜಗಳ ಈಗ ಎಲ್ಲ ಶಾಂತವಾಗಿ ಅವರು ಒಬ್ಬರನ್ನೊಬ್ಬರನ್ನು ಅಂದರೆ ಟಾಸ್ಕ್ನಲ್ಲಿ ಮತ್ತು ಒಂದು ನಾಮಿನೇಷನ್ ವಿಷಯದಲ್ಲಿ ಮಾತ್ರ ಅವರು ಜಗಳಾಡುವುದು ಉಂಟು ಹೊರತು ಅವರು ಹೊರಗಡೆ ಅಂದರೆ ಒಂದು ಕಿಚನ್ ಆಗಿರ್ಬೋದು, ಬೇರೆ ಪ್ಲೇಸ್ನಲ್ಲಿ ಅವರು ಜಗಳಾಡುವುದೇ ಇಲ್ಲ. ಮತ್ತು ಇವರ ಮಾತುಕತೆಯನ್ನು ಕೇಳುವುದೇ ಒಂದು ಆನಂದದ ವಿಷಯ. ಈಗ ಗಿಲ್ಲಿ ಕಾವ್ಯ ಆಗಿರಬಹುದು ಮತ್ತು ಅವರ ಫ್ರೆಂಡ್ಶಿಪ್ ಹೇಗಿರ್ತದೆಯೋ, ಗಿಲ್ಲಿ ಮತ್ತು ರಘು ಅವರ ಫ್ರೆಂಡ್ಶಿಪ್ ಒಂಥರ ಮೋಟು ಪತ್ಲು ಹಾಗೆ ಇದೆ ಅಲ್ವಾ. ಮತ್ತು ಇಲ್ಲಿ ಅವರ ಬಾಡಿಯನ್ನು ನೋಡ್ರಿ, ಹೇಗೆ ಒಂಥರ ಫೋಟೋವನ್ನು ತೆಗೆದುಕೊಂಡಿದ್ದಾರೆ. ಇದರಲ್ಲಿ ನೋಡುತ್ತಿರಬಹುದು ನೀವು, ಮೋಟು ಪತ್ಲು ಹಾಗೆ ಕಾಣುತ್ತಿದ್ದಾರೆ ಗಿಲ್ಲಿ ಮತ್ತು ರಘು ಅವರು. ಇದನ್ನು ನೋಡಿದ ತಕ್ಷಣ ಮನಸ್ಸಿನಲ್ಲಿ ಆನಂದ ಉಂಟಾಗಿ ಅವರು ಹೀಗೆ ಆಡಬೇಕೆಂದು ನಾವು ಕೂಡ ಹಾರೈಸೋಣ. ಗಿಲ್ಲಿ ಈ ಸೀಸನ್ ವಿನ್ನರ್ ಗಿಲ್ಲಿ ಆಗುತ್ತಾರೆ, ರನ್ನರ್ ಅಪ್ ರಘು ಅವರೇ ಆಗುತ್ತಾರೆ ಎಂದು ಕಮೆಂಟ್ ಮಾಡಿ.